ವೆಲ್ಕಮ್ ಟು ದ ಕ್ಯಾಪಿಟಲ್ ಆಫ್ ಸೌತ್ ಫ್ರಾನ್ಸ್, ನೈಸ್. ಈ ನೈಸ್ ಬಂದ್ಬಿಟ್ಟು ಆ್ಯಕ್ಚುಲಿ ನೀವು ಇಟಲಿಯಲ್ಲಿ ಲಾಸ್ಟ್ ಲಾಗಲ್ಲಿ ನೋಡಿರ್ತೀರಲ್ವ, ಕೋಸ್ಟ್ ಲೈನ್ ಇದೆಯಲ್ಲ ಇಟಲಿಯಲ್ಲಿ, ಅಮಾಲ್ಫಿ ಕೋಸ್ಟ್ ಅಂತೇಳಿ. ಅದೇ ರೀತಿ ಫ್ರಾನ್ಸಲ್ಲೂ ಕೂಡ ಈ ಒಂದು ಕೋಸ್ಟ್ ಲೈನ್ನ ಫ್ರೆಂಚ್ ರಿವೇರಾ ಅಂತ ಕರೀತಾರೆ. ಅದಕ್ಕೆ ಒಂದು ಕ್ಯಾಪಿಟಲ್ಲೇ ಅನ್ಬೋದು ಈ ಒಂದು ನೈಸ್. ಇದೊಂದು ಬ್ಯೂಟಿಫುಲ್ ಆದಂಥ ಪ್ಲೇಸು ಈ ಫ್ರೆಂಚ್ ರಿವೇರಾನ. ನಾನು ಹೋಗ್ತಿರೋವಂಥದ್ದು ಫ್ರೆಂಚ್ ರಿವೇರಾ. ಈ ಒಂದು ಪ್ಲೇಸ್ ಬಂದ್ಬಿಟ್ಟು ನೈಸ್ ಅಂತ ಹೇಳಿ, ಇದು ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಇನ್ ದ ಫ್ರಾನ್ಸ್ ಅಂತಾನೆ ಹೇಳ್ಬೋದು ಆಫ್ಟರ್ ಪ್ಯಾರಿಸ್. ಸಾಗದಾಗಿದೆ ಪ್ಲೇಸ್ ಮಾತ್ರ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಒಂದು ಪ್ಲೇಸ್ ನ ಬಿಫೋರ್ ಕ್ರೈಸ್ಟ್, ಆಲ್ಮೋಸ್ಟ್ 6 centuries ಬಿಫೋರ್ ಕ್ರೈಸ್ಟ್ ಗ್ರೀಕ್ನವರು ಈ ಒಂದು ಪ್ಲೇಸ್ ನ ಬಿಲ್ಟ್ ಮಾಡಿದ್ದು ಅಂತ ಕೂಡ ಹೇಳಲಾಗುತ್ತೆ. ವ್ಯೂ ಮಾತ್ರ ಬ್ರೆತ್ ಟೇಕಿಂಗ್ ಇದೆ ನೋಡಿ. ನಾನು ಇಲ್ಲಿ ಈ ಪ್ರದೇಶದಲ್ಲಿ ಏಕಾಂತವಾಗಿ ಅಡ್ಡಾಡುತ್ತಿದ್ದೇನೆ. ದುಸ್ಸಾಹಸವು ನನ್ನನ್ನು ಸ್ನೇಹಿತನನ್ನಾಗಿ ಮಾಡಿದೆ. ಯಾರು ಹೆಚ್ಚಾಗಿ ಬದುಕುತ್ತಾರೋ, ಯಾರು ಸ್ವತಂತ್ರವಾಗಿ ಬದುಕುತ್ತಾರೋ, ಇಲ್ಲಿ ಗಾಳಿ ಬೀಸಿದ ಮೇಲೆ ನನಗನಿಸುತ್ತಿದೆ ನಾನು ಏಕಾಂಗಿಯಲ್ಲ. ಈ ಒಂದು ಪ್ರಕೃತಿಯಲ್ಲಿ ನಾನು ಒಬ್ಬ, ಅಥವಾ ಪ್ರಕೃತಿಯ ಜೊತೆಯಲ್ಲಿ ನಾನು ಒಬ್ಬ. ಸಮುದ್ರ, ಅದ್ರ ಪಕ್ಕದಲ್ಲಿ ನಾನು. ತುಂಬ ಚೆನ್ನಾಗಿದೆ ಬೆಳಗ್ಗೆನೆ. ನಮಸ್ಕಾರ ಕರ್ನಾಟಕದಲ್ಲಿ ಹೋಗಿದ್ರೆ ನಾನಂತೂ ಸೂಪರ್ ಆಗಿದ್ದೀನಿ. ನಾನೀಗ ನಡ್ಕೊಂಡು ಬಂದಿರೋದು ವಾಯು ವಿಹಾರಕ್ಕೆ. ಓಕೆ, ಈ ಒಂದು ಫುಡ್ ಸ್ಟೆಪ್ ಏನಿದೆ, ಈ ಒಂದು ಫುಡ್ ಸ್ಟೆಪ್ ತುಂಬಾನೇ ಫೇಮಸ್. ಇದನ್ನ ಇಂಗ್ಲಿಷ್ ಫುಡ್ ಸ್ಟೆಪ್ಸ್ ಅಂತ ಕರೀತಾರೆ, ಅಥವಾ ಇಂಗ್ಲಿಷ್ ವಾಯು ವಿಹಾರ ಅಂತ ಕರೀತಾರೆ. ಏನಕ್ಕಪ್ಪ ಫ್ರೆಂಚ್ ಅಲ್ಲಿ ಅಥವಾ ಫ್ರಾನ್ಸ್ ಅಲ್ಲಿ ಇಂಗ್ಲಿಷ್ ವಾಯು ವಿಹಾರ ಅಂತ ಕರೀತಾರೆ ಅಂದ್ರೆ, ಈ ಒಂದು ಫುಡ್ ಸ್ಟೆಪ್ ಅಲ್ಲಿ ಕ್ವೀನ್ ಎಲಿಜಬೆತ್ ಅವರು ಒಂದ್ಸ ಟೈಮ್ ಓಡಾಡ್ತಿದ್ರು ಅಂತ, ಅದಕ್ಕೋಸ್ಕರ. ಸೊ ವೆಲ್ಕಮ್ ಟು ನೈಸ್. ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಕಂಪ್ಲೀಟ್ ಫ್ರೆಂಚ್ ರಿವೇರಾ. ಅಂದರೆ ಫ್ರೆಂಚ್ ರಿವೇರಾ ಅಂದರೆ ಫ್ರಾನ್ಸ್ನ ಒಂದು ಕೋಸ್ಟಲ್ ಪಾರ್ಟ್ನ ತೋರಿಸ್ತಾ ಇದ್ದೀನಿ. ಬನ್ನಿ, ಕೊನೆವರೆಗೂ ನೋಡ್ತಾರೆ, ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ಎಲ್ಲರೂ ವಾಕಿಂಗು, ಜಾಗಿಂಗು, ಅದಾದ್ರು ಕೆಲಸಕ್ಕೆ ಕೂಡ ಹೋಗ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತಲ್ಲ, ಸಮುದ್ರದ ಪಕ್ಕ ಈ ಥರ ಹೋಗ್ತಾ ಇದ್ದಾರೆ. ಫೀಲಿಂಗ್ ಮಾತ್ರ ಅದ್ಭುತವಾಗಿದೆ. ನೆಕ್ಸ್ಟ್ ಲೆವೆಲ್ ಫೀಲಿಂಗಲ್ಲಿ ಇದೆ. ಸುಮ್ಮನೆ ಎಕ್ಸಾಜರೇಟ್ ಮಾಡ್ತಾ ಇಲ್ಲ, ಆ್ಯಕ್ಚುಲಿ ಚೆನ್ನಾಗಿಲ್ಲ. ಯಾಕೆಂತಂದರೆ ಸಮುದ್ರ ಪಕ್ಕದಲ್ಲಿ ಏನೋ ದಡೆ, ಅದರಲ್ಲಿ ಎಷ್ಟೊಂದು ಆರ್ಕಿಟೆಕ್ಚರು ಪ್ಲಸ್ ಬೆಟ್ಟ ಗುಡ್ಡ, ಇದೊಂಥರ ಪ್ಲೇಸು ಕಾಂಬಿನೇಷನ್ ಆಗಿದೆ ಪ್ರತಿ ಒಂದಕ್ಕೂ. ಆ ಥರ ಒಂದು ಪ್ಲೇಸ್ ಇದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಆಲ್ರೆಡಿ ಎಲ್ಲ ಜನ ಕಯಾಕಿಂಗ್ ಸ್ಟಾರ್ಟ್ ಮಾಡಿದ್ದಾರೆ, ಫಿಶಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಸಮುದ್ರ, ನಾನು, ನೀವು, ಇವತ್ತು ಗಾಳಿ, ತುಂಬಾ ಒಳ್ಳೆ ಫೀಲ್ ಇರ್ತದೆ. ಇದಿಷ್ಟೇ ಅಲ್ಲ ಫ್ರೆಂಚ್ ರಿವೇರಾ ಅಂತಂದರೆ, ಇದು ಜಸ್ಟ್ ಸ್ಟಾರ್ಟಿಂಗು. ಕೊನೆಯವರೆಗೂ ಏನು ನೋಡ್ತಾ ಇರಿ, ಈ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀನಿ. ಹೇಗಿತ್ತು ಸೂರ್ಯ ಹುಟ್ಟ ಒಂದು ಟೈಮ್ ಲ್ಯಾಪ್ಸ್ ವಿಡಿಯೋ? ಈ ಥರ ಸುಮಾರು ದಿನ ಆಗಿತ್ತು ಅಥವಾ ಸುಮಾರು ವರ್ಷಗಳಾಗಿತ್ತು ಒಂದು ಸೂರ್ಯ ಹುಟ್ಟೋದನ್ನು ನೋಡಿ ತುಂಬ ಖುಷಿ ಆಯಿತು. ಸೊ ನಿಮಗೆಲ್ಲ ಕೂಡ ಖುಷಿ ಆಗಿದೆ ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೆ ಈ ಒಂದು ಪ್ರಾಮಿನಾಡಲ್ಲೇ ಸುಮಾರು ಆಕ್ಟಿವಿಟೀಸ್ ನಡೀತಾ ಇದೆ. ಒಂದು ಕಡೆ ಫಿಶಿಂಗ್ ಮಾಡ್ತಾ ಇದ್ದಾರೆ, ಒಂದು ಕಡೆ ಜಾಗಿಂಗ್ ಮಾಡ್ತಾರೆ, ಒಂದು ಕಡೆ ನಂತರ ಟೂರಿಸ್ಟ್ಗಳು ಈ ಥರ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಫಿಶಿಂಗ್ ಮಾಡೋದು ಹೇಗಿದೆ ಅಂತ ಹೇಳ್ಬಿಟ್ಟು ಹಂಗೆ ಒಂದು ಜಲಕ್ ನೋಡ್ಕೊಂಡು ಬರೋಣ ಅಂತ. ಕಾಯ್ತಾ ಇದ್ದಾರೆ ಫಿಶಿಗೆ ಬೀಳುತ್ತಾ ಅಂತ. ಮತ್ತು ನೋಡಿ, ಇಲ್ಲಿರೋ ಬೀಚಲ್ಲ ಎಷ್ಟು ನೀಟಾಗಿ ಮ್ಯಾನೇಜ್ ಮಾಡಿದ್ದಾರೆ. ಸ್ವಲ್ಪನೂ ಕೊಳೆ ಇಲ್ದಾಗ ಅವ್ರಿಗೂ ಮೀನು ಸಿಕ್ತು ಫೈನಲಿ, ಚಿಕ್ಕದು. ಈ ಒಂದು ನ್ಯೂಸಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ 14 ಜುಲೈ 2016 ಏನಾಗುತ್ತೆ, ಒಂದು ಟೆರರ್ ಅಟ್ಯಾಕ್ ಆಗುತ್ತೆ. ಆ ಟೆರರ್ ಅಟ್ಯಾಕಲ್ಲಿ ಆಲ್ಮೋಸ್ಟ್ ಒಂದು 86 ಪೀಪಲ್ನ ಈ ಒಂದು ನ್ಯೂಸ್ನ ಜನ ಕಳ್ಕೊತಾರೆ. ಅವರ ಒಂದು ಮೆಮೊರಿಗೋಸ್ಕರ ಮಾಡಿರುವಂಥದ್ದೇ ಈ ಒಂದು ಸ್ಮಾರಕ. ಎಷ್ಟೊಂದು ಅದ್ಭುತವಾಗಿದೆ ರೆಪ್ರೆಸೆಂಟೇಷನ್. ಅವರು ಕಳ್ಕೊಂಡಿರೋಂಥ ಜನನ ಏಂಜಲ್ಸ್ ಅಂತ ಕರೀತಾರೆ. ನೋಡಿ ಹೇಗಿದೆ ಒಂದು ರೆಪ್ರೆಸೆಂಟೇಷನ್. ಈಗ ಆ್ಯಕ್ಚುಲಿ ಸಿಗ್ನಲ್ ಬಂದ್ಬಿಟ್ಟು ರೆಡ್ ಇದೆ ನಮ್ಮಂಥ ಪೆಡೆಸ್ಟ್ರಿಯಲ್ಸಿಗೆ ಅಥವಾ ನಡ್ಕೊಂಡು ಹೋಗೋಂಥವ್ರಿಗೆ. ಅವಾಗ ಏನು ಮಾಡಬೇಕಂದ್ರೆ ಇದನ್ನು ಪ್ರೆಸ್ ಮಾಡಿದ್ರೆ ಅಲ್ಲಿ ನೋಡಿ ಗ್ರೀನ್ ಆಯಿತು. ಸೊ ಈಗ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಬರ್ತಿರೋಂಥ ವೆಹಿಕಲ್ಸ್ ಎಲ್ಲ ಸ್ಟಾಪ್ ಆಗುತ್ತೆ, ಎಲ್ಲ ಕಡೆನೂ ಸ್ಟಾಪ್ ಆಗಿದೆ ನೋಡಿ. ಚೆನ್ನಾಗಿದೆಯಲ್ವಾ ಇದೊಂಥರ ಸಿಸ್ಟಮು.
ಈಗ ಆಲ್ಮೋಸ್ಟ್ ಟೈಮ್ ಒಂದು 9 ಆಗಿದೆ. ಇನ್ನು ರೋಡ್ಗಳೆಲ್ಲ ಖಾಲಿನೇ ಇದೆ. ಇನ್ನು ಯಾರು ಅಡ್ಡಾಡ್ತಾ ಇಲ್ಲ ರೋಡಲ್ಲಿ ಕೂಡ. ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಏನಿದೆ ಈ ರೋಡ್ಗಳು ಅಂತೇಳಿ. ಸೊ ಸುಮಾರು ಥಿಯೇಟರ್ಸ್ ಇದೆ. ಇದೆಲ್ಲ ನನ್ನ ಕಡೆ ನೋಡ್ತಾ ಇರಲ್ಲ. ಇದೆಲ್ಲ ಆಕ್ಚುಲಿ ಬಂದ್ಬಿಟ್ಟು ಸಿನಿಮಾ ಥಿಯೇಟರ್ಸ್. ಸೊ ಇಲ್ಲಿ ಸಿನಿಮಾ ಥಿಯೇಟರ್ಸ್ನ ಪಲಾಯಸ್ ಅಂತ ಕರೀತಾರೆ. ಸೊ ಅಂದರೆ ಸಿನಿಮಾ ಥಿಯೇಟರ್ಸ್ ಅಂದ್ರೆ ಬೇಸಿಕಲಿ ಥಿಯೇಟರ್, ಸುಮಾರು ಥಿಯೇಟರ್ಸ್ ಇದೆ. ಈ ಏರಿಯಾ ಆ್ಯಕ್ಚುಲಿ ಓಲ್ಡ್ ಟೌನ್ ಇದು ನೀಸಲ್ಲಿ. ಈಗ ಜಸ್ಟ್ ಶಾಪ್ಸ್ ಎಲ್ಲ ಓಪನ್ ಆಗ್ತಾ ಇದೆ. ಇವು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿ ಲೇಟಾಗಿ ಕ್ಲೋಸ್ ಮಾಡ್ತಾರೆ. ಯಾಕಂದ್ರೆ ಫ್ರಾನ್ಸ್ ಇಸ್ ನಾನ್ ಫಾರ್ ಲೇಟ್ ನೈಟ್ ಫುಡ್, ಲೇಟ್ ನೈಟ್ ಪಾರ್ಟೀಸ್. ಅದಕ್ಕಾಗಿ ಅದು ಅಲ್ಲದೆ ಇದು ಒಂಥರ ಕೋಸ್ಟಲ್ ರೀಜನ್ ಅಲ್ವಾ. ಸೊ ಕೋಸ್ಟಲ್ ರೀಜನಲ್ಲಿ ಲೇಟಾಗಿ ಸ್ಟಾರ್ಟ್ ಆಗೋದು ಯೂಶ್ವಲ್ ಎಲ್ಲ ಹೋಟೆಲ್ಸು. ಸಂಜೆ ಏನಾದ್ರು ಈ ರೋಡಿಗೆ ಬಂದರೆ ಜಾಗನೇ ಸಿಗೋದಿಲ್ಲ. ಈಗ ಹೋಟೆಲ್ಸ್ಗಳಿಗೆಲ್ಲ ಫುಲ್ ಕ್ಯೂ ನಿಂತಿರುತ್ತೆ. ಅಷ್ಟು ಜನ ಇರ್ತಾರೆ. ಈಗ ನೋಡಿ ಫುಲ್ ಖಾಲಿ ಇದೆ, ಯಾರು ಹೋಗೋರು ಇಲ್ಲ. ಸೊ ಅದೇ ಹೇಳ್ತಾರಲ್ಲ, ಪ್ರತಿಯೊಂದು ವಸ್ತುವಿಗೂ, ಪ್ರತಿಯೊಂದು ಪ್ರಾಣಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ, ಪ್ರತಿಯೊಂದು ಊರಿಗೂ ಕೂಡ ಅದರದೇ ಆದ ಒಂದು ಕಥೆ ಇದೆ ಅಂತೇಳಿ. ಅದೇ ರೀತಿ ಈ ಒಂದು ನೀಸ್ ಕೂಡ ಕಥೆ ಇದೆ. ಆ ಕಥೆ ಏನು ಅಂತಂದ್ರೆ 1860s ಅಲ್ಲಿ ಈ ಒಂದು ಕಥೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಎಂಟೈರ್ ಫ್ರೆಂಚ್ ರಿವರ್ ಅಲ್ಲಿ ನೀಸ್ ಬಂದ್ಬಿಟ್ಟು ಪ್ರಮುಖವಾದ ಒಂದು ಸ್ಥಾನನ ಪಡ್ಕೊಂಡಿದೆ. ಯಾಕಂದ್ರೆ ಕಂಪ್ಲೀಟ್ ಕೋಸ್ಟಲ್ ರೀಜನ್ ಇರೋದ್ರಿಂದ ಇಲ್ಲಿ ಬರುವಂತ ಎಕ್ಸ್ಪೋರ್ಟ್ ಇಂಪೋರ್ಟ್ ಎಲ್ಲದಕ್ಕೂ ಕೂಡ ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇರುತ್ತೆ. ಆಗ ಟ್ರೀಟಿ ಆಗುತ್ತೆ ಇಟಲಿ ಮತ್ತೆ ಫ್ರಾನ್ಸ್ ಮಧ್ಯೆ. ಆಗ್ಲೇ ಹೇಳಿದ ಪ್ರಕಾರ ಈ ಒಂದು ನೈಸ್ ಬಂದ್ಬಿಟ್ಟು ಅಥವಾ ನೀಸ್ ಬಂದ್ಬಿಟ್ಟು ಇಟಲಿಗೆ ಸೇರಿದ್ದು, ಆಮೇಲಿಂದ ಫ್ರಾನ್ಸ್ ಹೋಗುತ್ತೆ ಆ ಒಂದು ಟ್ರೀಟಿ ಪ್ರಕಾರ. ಆ ಟ್ರೀಟಿ ನಡೆಸ್ಕೊಟ್ಟಿದ್ದ ಇಲ್ಲಿದಾರಲ್ಲ ಗರಿಬಲ್ಡಿ ಅಂತ ಹೇಳ್ಬಿಟ್ಟು. ಸೊ ನೀವು ನೋಡಿರ್ಬೋದು, ಯಾವುದೇ ಒಂದು ಸ್ಟ್ಯಾಚ್ಯೂ ಆಗ್ಲಿ ಅಥವಾ ನಾವು ಯಾವುದೇ ಒಂದು ಮೂರ್ತಿನ ನೋಡ್ಬೇಕು ಅಂದ್ರೆ ಮುಂಚೆ ಎಲ್ಲರೂ ಮುಂದುಗಡೆ ನೋಡ್ತಾರೆ, ಆಮೇಲೆ ಹಿಂದೆ ನೋಡ್ತಾರೆ. ನೋಡಿ ಎಲ್ಲ ಜನ ನಿಂತಿರೋದು ಎಲ್ಲೇಳಿ ಹಿಂದ್ಗಡೆ, ಸ್ಟ್ಯಾಚ್ಯೂ ಹಿಂದ್ಗಡೆ. ಏನಕ್ಕೆ ಅಂದ್ರೆ ಈ ಸ್ಟ್ಯಾಚ್ಯೂ ಅಲ್ಲಿ ಅಂತ ಒಂದು ವಿಶೇಷತೆ ಇದೆ. ಈ ಗರಿಬಲ್ಡಿ ಏನಿದ್ದಾರೆ, ಇವರು ಸುಮಾರು ವರ್ಷಗಳ ಕಾಲ ಅಮೆರಿಕಲ್ಲಿ ಕೆಲಸ ಮಾಡ್ತಾರೆ. ಅದಾದ ನಂತರ ಈ ಟ್ರೀಟಿಗೋಸ್ಕರನೇ ಇಲ್ಲಿಗೆ ಬರ್ತಾರೆ. ಬೇಸಿಕಲಿ ಗರಿಬಲ್ಡಿ ಬಂದ್ಬಿಟ್ಟು ಇವರೊಬ್ಬ ಇಟಾಲಿಯನ್ ಆಗಿದ್ದವರು ಈ ಒಂದು ಟ್ರೀಟನ್ನು ನಡೆಸ್ಕೊಟ್ಟು ವೋಟಿಂಗ್ ಕರೆದಾಗ ಎಲ್ಲಾ ಜನ ಕೂಡ ಈ ಒಂದು ನೀಸ್ ನ ಫ್ರಾನ್ಸಿಗೆ ಸೇರ್ಬೇಕು ಅಂತ ವೋಟಿಂಗ್ ಆಗ್ತಾರೆ. ಅದೇ ರೀತಿಯಲ್ಲಿ ಅವ್ರಿಗೆ ಆಪ್ಷನ್ ಇರೋದಿಲ್ಲ. ಈ ಒಂದು ನೀಸ್ ಕಂಪ್ಲೀಟ್ಲಿ ಫ್ರಾನ್ಸ್ ಹೋಗುತ್ತೆ. ಅದವ್ರಿಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರನೇ ಈ ಒಂದು ಸ್ಟ್ಯಾಚ್ಯೂ ನೀವು ನೋಡಿದ್ರೆ ಒಂದು ಅರ್ಥ ಕೊಡುತ್ತೆ. ಆ ಅರ್ಥ ಏನು ಅಂತಂದ್ರೆ ಅವರು ಫೇಸಿಂಗ್ ಮಾಡಿರೋದು ಇಟಲಿ ಕಡೆ, ಅವರ ಬ್ಯಾಕ್ ತೋರಿಸ್ತಿರೋದು ಫ್ರಾನ್ಸ್ಗೆ. ಸೊ ಆ ಒಂದು ಸಿಂಬಲಿಕ್ ಆಗಿ ಏನೋ ಈ ಒಂದು ಸ್ಟ್ಯಾಚ್ಯೂನ ಕೂಡ ಬಿಲ್ಟ್ ಮಾಡಿದ್ದಾರೆ ಇಲ್ಲಿ. ಹೇಗೆ ಅನಿಸ್ತು ಈ ಒಂದು ನೀಸ್ ಸ್ಟೋರಿ? ಇಷ್ಟ ಇದೆ ಅಂತ ಅನ್ಕೊಂತಾನೆ. ಹಾಗೆ ನೀಸಲ್ಲಿ ಅಡ್ಡಾಡ್ತಿರ್ಬೇಕಾದ್ರೆ ನನಗೆ ಈ ಒಂದು ಲೋಕಲ್ ಟ್ರೈನ್ ಥರ ಕಾಣಿಸ್ತಿದೆ. ಹಾಗೆ ಈ ಸಿಟಿ ಟೂರ್ ಟ್ರೈನಲ್ಲಿ ನಾವೀಗ ಬಂದಿರೋದು ಈ ಒಂದು ಕ್ಯಾಸಲ್ ಅಂತಂದರೆ ಕೋಟೆ ಅಂತೇಳಿ. ಈ ಕೋಟೆ ಬಂದ್ಬಿಟ್ಟು ನೀಸಲ್ಲಿರುವಂಥ ಒಂದು ಹಿಲ್ಲಲ್ಲಿದೆ. ಇಲ್ಲಿಂದ ನಿಂತು ನೋಡ್ತಾ ಇದ್ರೆ ಇಡೀ ನೀಸು ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ ಅಂದ್ರೆ ಗಿಳಿದು ತಗೊಂಡು ಬೆಟ್ಟದ ಮೇಲ್ಗಡೆಯಿಂದ ನೀರು ಬೀಳ್ತಾ ಇದೆ. ನೀರು ಬಂದರೆ ಇದನ್ನು ಮಾತ್ರ ಮಿಸ್ ಮಾಡಲೇಬೇಕು. ಸೂಪರ್ ಆಗಿದೆ ಇದೊಂದು ಎಕ್ಸ್ಪೀರಿಯನ್ಸ್ ಮಾತ್ರ. ಬೆಟ್ಟದ ಮೇಲಿಂದ ನೀರಿನ ಅಪೋಸಿಟಲ್ಲಿ ಅದೇ